ಆತನಿಗೆ ಈಗಷ್ಟೇ 18 ವರ್ಷ ವಯಸ್ಸು. ಪಿಯುಸಿ ಮುಗಿಸಿ ಡಿಗ್ರಿ ಕಾಲೇಜ್ ಮೆಟ್ಟಿಲು ಹತ್ತಿದ್ದ. ಆದ್ರೆ ಆನ್ಲೈನ್ ಗೇಮ್ ಅಂದ್ರೆ ಅದೇನೋ ಸೆಳೆತ. ಅದೇ ಹುಚ್ಚಿಗೆ 80,000 ಹಣ ಕಳೆದುಕೊಂಡು ಇದೀಗ ಮನೆಯೇ ಬಿಟ್ಟಿದ್ದಾನೆ. ಇತ್ತ ಅನ್ನ ನೀರು ಬಿಟ್ಟು ತಂದೆ ತಾಯಿ ಆತನಿಗಾಗಿ ಹುಡುಕಾಡ್ತಿದ್ದಾರೆ. ಆನ್ಲೈನ್ ಗೇಮ್ನಲ್ಲಿ ಹಣ ಕಳೆದುಕೊಂಡು ವಿದ್ಯಾರ್ಥಿ ನಾಪತ್ತೆ. ಕಳೆದೊಂದು ತಿಂಗಳಿನಿಂದ ಮಗನಿಗಾಗಿ ಪೋಷಕರು ಕಣ್ಣೀರು. ಮಗನ ಫೋಟೋ ಹಿಡಿದು ಕಣ್ಣೀರು ಹಾಕ್ತಿರುವ ಇವರು ಗೌರಮ್ಮ ಮತ್ತು ನಾಗರಾಜ್. ಟಿ ದಾಸರಹಳ್ಳಿ ನಿವಾಸಿಯಾಗಿರುವ ನಾಗರಾಜ್ ಆಟೋ ಓಡಿಸ್ತಾ ಜೀವನ ನಡೆಸುತ್ತಿದ್ದಾರೆ. ಆದರೆ ಇದ್ದೊಬ್ಬ ಮಗ ವರುಣ್ ಆನ್ಲೈನ್ ಗೇಮ್ನಲ್ಲಿ 80,000 ಹಣ ಕಳೆದುಕೊಂಡು ಪೋಷಕರ ಮೇಲಿನ ಭಯಕ್ಕೆ ಮನೆ ಬಿಟ್ಟು ಹೋಗಿದ್ದಾನೆ. 1 ತಿಂಗಳಿಂದ ಅನ್ನ ನೀರು ಬಿಟ್ಟು ಮಗನಿಗಾಗಿ ಪೋಷಕರು ಹುಡುಕಾಡ್ತಿದ್ದಾರೆ. ಗೇಮ್ ಆಡ್ಕಳ್ದ್ಬಿಟ್ಟು ಹೊಂಟೋಗಿದ್ದಾನೆ. ಇಷ್ಟು ದಿವಸ ಆದರೂ ಬರಲಿಲ್ಲ. 11 ದಿನ ಆಯ್ತು ಸರ್. ಅದು ಏನೋ ಶೇರ್ ಮಾರ್ಕೆಟಿಗೆ ಕಟ್ಟಿ ಡಬಲ್ ಆಗುತ್ತೆ ಅಂತ ಹೇಳ್ಬಿಟ್ಟು ಕಟ್ಬಿಟ್ಟು ಹೋಗ್ಬಿಟ್ಟಾರೆ ಸರ್. ಎಲ್ಲಿದ್ರೂ ಬಂದ್ಬಿಡಪ್ಪ, ನಿನ್ನ ದುಡ್ಡು ನಾವು ಕೇಳಲ್ಲ, ಎಲ್ಲಿದ್ರು ಬಂದ್ಬಿಡೋ ವರುಣ, ಎಲ್ಲಿದ್ರು ಬಂದ್ಬಿಡಪ್ಪ, ನಾವು ದುಡ್ಡು ಕೇಳಲ್ಲ ನಾವು. ಬಾಡಿಗೆ ಮನೆಯವರು ಕೊಟ್ಟ ಲೀಸ್ ಹಣವನ್ನ ತಂದೆ ನಾಗರಾಜ್ ಮಗನ ಫೋನ್ ಪೇಗೆ ಹಾಕಿಸಿದ್ದಾರೆ. ಆದ್ರೆ ಆತ ಅದೇ ಹಣವನ್ನ ಆನ್ಲೈನ್ ಗೇಮ್ನಲ್ಲಿ ತೊಡಗಿಸಿ 80,000ದಷ್ಟು ಹಣ ಕಳೆದುಕೊಂಡಿದ್ದಾನೆ. ಇದು ಗೊತ್ತಾದ್ರೆ ಮನೆಯಲ್ಲಿ ಬೈತಾರಿ ಅಂತ ಭಾವಿಸಿ ಉಳಿದ 20,000 ಹಣದೊಂದಿಗೆ ವರುಣ್ ಮನೆ ತೊರೆದಿದ್ದಾನೆ. ನನ್ನ ಮಗ ಹೋಗಿ 1 ತಿಂಗಳ ಮೇಲೆ 11 ದಿವಸ ಆಯಿತು. ಎಲ್ಲಿದ್ದಾನಂತ ನಮಗಿನ್ನ ಗೊತ್ತಿಲ್ಲ. ಈ ಥರ ದುಡ್ಡು 1 ಲಕ್ಷ ರೂಪಾಯಿ ಬೇರೆಯವರು ಮನೆ ಬಾಡಿಗೆಯವರು ಹಾಕಿದ್ರು. ಫೋನ್ಪೇ ಇತ್ತು, ಅವನಿಗೆ ಫೋನ್ಪೇ ಮಾಡಿದ್ರು. ಈ ಥರ ಆಟ ಆಡ್ಬಿಟ್ಟು ಆನ್ಲೈನಲ್ಲಿ ಆಟ ಆಡ್ಬಿಟ್ಟು ಹೆದರ್ಕೊಂಡು ಮನೆ ಬಿಟ್ಟು ಹೋಗಿದ್ದಾನೆ. ನಮ್ಮ ಮನೆಯಿಂದ ಹೋಗಿದ್ದೆ ಅಂದರೆ ನಮ್ಗೆ ಎಷ್ಟು ದುಃಖ ಆಗ್ತಾ ಇದೆ, ಎಷ್ಟು ನೋವು ತಿಂತಾ ಇದ್ದೀವಿ, ಊಟ ಇಲ್ದಿರೋ ನಾವು. ಯಲಹಂಕ ಶೇಷಾದ್ರಿಪುರ ಕಾಲೇಜಿನಲ್ಲಿ BBA ಓದ್ತಿರುವ ವರುಣ್ ಇತ್ತೀಚೆಗಷ್ಟೇ ಪುಸ್ತಕಗಳನ್ನ ಖರೀದಿಸಿ ತಂದಿಟ್ಟಿದ್ದಾನಂತೆ. ಈಗ ಹಣ ಕಳೆದುಕೊಂಡ ತಪ್ಪಿಗಾಗಿ ಮನೆ ಬಿಟ್ಟು ಹೋಗಿದ್ದಾನೆ. ಆದ್ರೆ ಪೋಷಕರು ನಮ್ಗೆ ಹಣವೂ ಬೇಡ, ಏನು ಬೇಡ, ನೀನು ಮನೆಗೆ ಬಂದ್ರೆ ಅಷ್ಟೇ ಸಾಕು ಅಂತ ಕಣ್ಣೀರು ಹಾಕ್ತಿದ್ದಾರೆ. ಮೂರ್ತಿ ಬಿ, ನೆಲಮಂಗಲ, TV9.